ಓಂ ಹರಿ ಗುರುಭ್ಯೋ ನಮಃ. ಕೊಪ್ಪಳ ಗ್ರಾಮದ ವನಬಳ್ಳಾರಿ ಗ್ರಾಮದಲ್ಲಿ ಹನುಮಂತಪ್ಪನ ನೇತೃತ್ವದಲ್ಲಿ ಸಾನ್ನಿಧ್ಯದಲ್ಲಿ ಸುಮಾರು 700 ಇತಿಹಾಸ ಇರುವಂತಹ ದೇಹಮ್ಮನ ದೇವಿಯ ಸಾನ್ನಿಧ್ಯಗಳಿತ್ತು. ಅದನ್ನು ಪುನರುದ್ಧಾರ ಮಾಡಬೇಕೆನ್ನುವ ಅಪೇಕ್ಷೆ ಅವರಲ್ಲಿತ್ತು. ದೇವಿಯ ಚಿತ್ತ ಪ್ರಕಾರದಲ್ಲಿ ಅವರ ಪ್ರೇರೇಪಣೆ ಮೂಲಕದಲ್ಲಿ ಈ ಮಣ್ಣಲ್ಲಿ ತಾಂಬೂಲಾದಿ ಪ್ರಶ್ನೆಗಳನ್ನು ಇಟ್ಟುಕೊಂಡು ಆ ತಾಂಬೂಲ ಪ್ರಶ್ನೆಯಲ್ಲಿ ವಿಮರ್ಶೆ ಮಾಡುವ ಹೊತ್ತಲ್ಲಿ ಇಲ್ಲಿ ಅನಾದಿ ಕಾಲದಿಂದ ದೇವಿಯನ್ನು ಆರಾಧನೆ ಮಾಡಿಕೊಂಡು ಬಂದಂತಹ ಒಂದು ಭೂಮಿ. ಗ್ರಾಮಕ್ಕೆ ಸಂಬಂಧಪಟ್ಟವಳು ಶಿಥಿಲವಸಿಗೆ ಬಂದಂಥ ಹೊತ್ತಲ್ಲಿ ಪುನರುದ್ಧಾರ ಮಾಡಬೇಕನ್ನ ದೈವಜ್ಞರ ವಾಣಿ ಪ್ರಕಾರವಾಗಿ ಸಾಮಾಜಿಕವಾಗಿ ಕಾರ್ಯಕರ್ತಗಳನ್ನು ಮಾಡಿಕೊಂಡಂತಹ ಹನುಮಂತಪ್ಪನ ನೇತೃತ್ವದಲ್ಲಿ ಭಾಳ ವಿಶೇಷವಾಗಿ ಈ ಮಣ್ಣಲ್ಲಿ ಸಾನ್ನಿಧ್ಯವನ್ನು ಚಿಂತನೆ ಮಾಡಿಕೊಂಡು ಆ ಚಿಂತನೆ ಪ್ರಕಾರದಲ್ಲಿ ಈ ಮಣ್ಣಲ್ಲಿ ಯಾವ ದೇವಿಯ ಸಾನ್ನಿಧ್ಯಗಳುಂಟು, ಯಾವ ಚೈತನ್ಯಗಳುಂಟು, ಅದನ್ನೆಲ್ಲ ಬೇಕಾದಂಥ ಚೈತನ್ಯಪೂರ್ವಕ ಅದನ್ನೆಲ್ಲ ಬಹಳ ಇಟ್ಕೊಂಡು ದೇವರನ್ನು ಪುನರುದ್ಧಾರ ಮಾಡಬೇಕಾದ್ರೆ ಕೆಲವು ಪ್ರಾಯಶ್ಚಿತಾದಿ ಕರ್ಮಗಳನ್ನು ಪ್ರಶ್ನಾ ಮಾರ್ಗದಲ್ಲಿ ಏನೆಲ್ಲ ಸೂಚಿಸದ ಆ ಪ್ರಕಾರ ಪ್ರಶ್ನಾ ಮಾರ್ಗದಲ್ಲಿ ಚಿಂತನೆ ಮಾಡಿಕೊಂಡು ಅತಿ ಬೇಕಾದ ಋತುಜಗರನ್ನು ಆಗಮನ ಮಾಡಿಕೊಂಡು ಪೂರ್ಣ ಕುಂಭ ಸ್ವಾಗತಗಳನ್ನು ಬರಮಾಡಿಕೊಂಡು ಕುಟುಂಬಸ್ಥರೊಳಗೂಡು ಬರಮಾಡಿಕೊಂಡು ರುಚಿಯ ಆಗಮನಗಳ ಮಾಡಿಕೊಂಡು ತದನಂತರವಾಗಿ ಶಿಲ್ಪಿಯಿಂದ ಪರಿಗ್ರಹ ಪೂಜೆ ಮಾಡಿಕೊಂಡು ಆ ಶಿಲ್ಪಿಯಿಂದ ಆಲಯವನ್ನು ನಮ್ಮ ಸ್ವಾಧೀನ ತಗೊಂಡು ಅದಕ್ಕೆ ಬೇಕಾದ ಪರಿಮಜ್ಜನೆ ಮಾಡಿಕೊಂಡು ಬಂದೆವು. ತದನಂತರದಲ್ಲಿ 18ನೇ ತಾರೀಕು 19ನೇ ತಾರೀಕಲ್ಲಿ ಪ್ರಾತಃಕಾಲ ಸಮಸ್ತ ದುರಿತಪಾಚಿ ಮಹಾಗಣತವನ್ನು ಮಾಡಿಕೊಂಡು ಆದಿತ್ಯಾದಿ ನವಗ್ರಹಗಳ ಪೂಜೆ ಮಾಡಿಕೊಂಡು ವಾಸ್ತು ಹೋಮಾದಿಗಳು ಮಾಡಿಕೊಂಡು ತದನಲ್ಲಿ ದೇವಿಯನ್ನು ಮೂಲಾಲಯದಿಂದ ತೆಗೆದು ಬಾಲಾಲಯ ದೇವಿಯನ್ನು ಶಯನಾದಿವಾಸಿ ಬಿಂಬಾದಿವಾಸಿಗಳು ಮಾಡಿಕೊಂಡು ಇವತ್ತಿನ ಪ್ರಾರ್ಥ ಕಾಲದಲ್ಲಿ ದೇವಿಯನ್ನು ಪುನರಪಿ ಶಿಲಾ ಮಧ್ಯೆ ಪ್ರತಿಷ್ಠೆ ಮಾಡಿಕೊಂಡು ಪಾಂಡುರಂಗನನ್ನು ಪದ್ಮಶಿಲೆಯಲ್ಲಿ ಪ್ರತಿಷ್ಠೆ, ನಾಗದೇವರನ್ನು ಶಿಲಾ ಪ್ರತಿಷ್ಠೆ ಮಾಡಿಕೊಂಡು ತದನಂತರ ಸಂಧ್ಯಾ ಕಾಲದಲ್ಲಿ ಪಂಚದುರ್ಗಾ ಪರಮೇಶ್ವರ ದೀಪಾರಾಧನೆ ಮಾಡಿಕೊಂಡು ನಾಗದೇವರ ಪ್ರೀತಾರ್ಥ ಅಶ್ಲೇಷ ಬಲಿ ಮಾಡಿಕೊಂಡು ಪ್ರಾತಃಕಾಲದಲ್ಲಿ ದೇವಿಯ ಪೂರ್ಣ ಚೈತನ್ಯಗೋಸ್ಕರವಾದ ನವಕಪ್ರಧಾನ ಕಲಾಭಿಷೇಕನಿಗೆ ಬ್ರಹ್ಮಕುಂಭಾಭಿಷೇಕ ಮಾಡಿಕೊಂಡು ಬಂದಂಥ ಭಗವತ್ಕರಿಗೆ ಕೊಟ್ಟು ಶ್ರೀ ದೇವಿಯ ಅನುಗ್ರಹ ಪಡಿಬೇಕು. ಹಾಗೆ ಅರಸೀಕೆರೆ ಹನುಮಂತಪ್ಪನ ಕುಟುಂಬದವರು ಮಾಡಿದಂತಹ ಭಾಳ ವಿಶೇಷವಾದ ಮುತುವರ್ಜಿಯಿಂದ ದೇವರ ಸಾನ್ನಿಧ್ಯ ಬೇಕು, ಬಂದ ಭಗವಂತರಿಗೆ ಪೂರ್ಣತ ಅನುಗ್ರಹ ಬೇಕು. ಇನ್ನು ಮುಂದಲ್ಲಿ ದೇವ ಕಾರ್ಯ ಧರ್ಮ ಕಾರ್ಯ ಮಾಡಿ ಪುಣ್ಯ ಸಂಪಾದನೆ ಮಾಡೋ ಯೋಗ ಭಾಗ್ಯ ಹೊಟ್ಟು ಇನ್ನು ಮುಂದೆ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ಇಂಥ ಸಾಮಾಜಿಕ ಕಾರ್ಯಕ್ರಮ ಮಾಡಿಕೊಂಡು ಉನ್ನತ ಸ್ಥಾನಮಾನಕ್ಕಂತ ಹೋಗುವ ಭಾಗ್ಯವನ್ನು ದೇವರು ಸದಾ ಅನುಗ್ರಹ ಮಾಡಿಕೊಳ್ಳಲೆಂದು ದೇವರನ್ನು ಪ್ರಾರ್ಥನೆ.